ಸಿಡ್ನಿ ಟೆಸ್ಟ್ಗೂ ಮುನ್ನವೇ ರೋಹಿತ್ ಶರ್ಮಾಗೆ ಶಾಕ್ ಎದುರಾಗಿದೆ. ಸಿಡ್ನಿ ಟೆಸ್ಟ್ ನಿಂದ ರೋಹಿತ್ ಶರ್ಮಾ ಔಟ್. ಇನ್ನು ಬೂಮ್ರಾಗೆ ಪಟ್ಟ ನೋಡಿ. ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಟೆಸ್ಟ್ ವೃತ್ತಿ ಜೀವನಕ್ಕೆ ಅಂತ್ಯವನ್ನ ಇಡ್ತಾರೆ. ರೋಹಿತ್ ಶರ್ಮಾರನ್ನ ನಾಳಿನ ಸಿಡ್ನಿ ಟೆಸ್ಟ್ ನಿಂದ ಹೊರಗಿಡಲು ನಿರ್ಧಾರವನ್ನ ಮಾಡಲಾಗಿದೆ. ರೋಹಿತ್ ಶರ್ಮಾ ಆಟದ ಬಗ್ಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಗಂಭೀರ್. ರೋಹಿತ್ ಇರುವಿಕೆಯ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ ಗೌತಮ್ ಮತ್ತು ಅಗರ್ಕರ್ ಅವರು. ನಾಳಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾಗೆ ವಿಶ್ರಾಂತಿಯ ಸಾಧ್ಯತೆ ಇದೆ. ರೋಹಿತ್ ಶರ್ಮಾ ಬದಲಿಗೆ ಜಸ್ಪ್ರೀತ್ ಬೂಮ್ರಾಗೆ ಕ್ಯಾಪ್ಟನ್ಸಿ, ಇನ್ನು ಗಿಲ್ ಸೇರ್ಪಡೆ. ಕಳೆದ ಕೆಲವು ದಿನಗಳಿಂದ ಕಳಪೆ ಫಾರ್ಮ್ ನಿಂದ ರೋಹಿತ್ ಬಳಲ್ತಾ ಇದ್ರು. ಮೆಲ್ಬೋರ್ನ್ ಟೆಸ್ಟ್ ರೋಹಿತ್ಗೆ ವೃತ್ತಿ ಜೀವನದ ಕೊನೆಯ ಟೆಸ್ಟ್ ಆಗುವಂತ ಸಾಧ್ಯತೆ ಇದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಕೊನೆಯ ಟೆಸ್ಟ್ ಪಂದ್ಯಕ್ಕೂ ಮುನ್ನ ರೋಹಿತ್ ಶರ್ಮಾ ಅವರನ್ನ ತಂಡದಿಂದ ಹೊರಗಿಡಲಾಗಿದೆ. ಕಳಪೆ ಫಾರ್ಮ್ ನಿಂದ ರೋಹಿತ್ ಸ್ವತಃ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎನ್ನಲಾಗ್ತಿದೆ. ಅವರ ಬದಲಾಗಿ ಏನಾದ್ರೂ ರೋಹಿತ್ ಅವರು ವಿಶ್ರಾಂತಿಯನ್ನ ಪಡೆದುಕೊಂಡ್ರೆ ಜಸ್ಪ್ರೀತ್ ಬೂಮ್ರಾ ಹೊಸ ನಾಯಕನಾಗಿದ್ದು ಶುಭ್ಮನ್ ಗಿಲ್ ಆಡುವ ಬಳಗಕ್ಕೆ ಸೇರ್ಪಡೆ ಆಗಲಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಕಳೆದ ಕೆಲವು ದಿನಗಳಿಂದ ಕಳಪೆ ಫಾರ್ಮ್ ನಲ್ಲಿದ್ದಾರೆ. ಅವರ ಪ್ರದರ್ಶನ ಏನು ಉತ್ತಮವಾಗಿರಲಿಲ್ಲ, ಹೀಗಾಗಿ ಸಾಕಷ್ಟು ಸೈಲೆಂಟ್ ಆಗಿದ್ರು. ಸದ್ಯ ಆಸ್ಟ್ರೇಲಿಯಾ ನಡುವೆ ಆಗ್ತಿರುವಂತಹ ಟೆಸ್ಟ್ ಪಂದ್ಯದಲ್ಲಿ ಸೈಲೆಂಟ್ ಆಗಿದ್ದಾರೆ. ರೋಹಿತ್ 2 ಅಂಕಿಯನ್ನ ದಾಟಲು ಕೂಡ ಕಷ್ಟ ಪಡ್ತಿದ್ದಾರೆ. ಹೀಗಾಗಿ ರೋಹಿತ್ ರನ್ನ ಟೆಸ್ಟ್ ತಂಡದಿಂದ ಕೈ ಬಿಡುವುದರ ಜೊತೆಗೆ ನಾಯಕತ್ವದಿಂದಲೂ ಕೂಡ ಕೆಳಗಿರಿಸಬೇಕನ್ನೋ ಕೂಗುಗಳೀಗ ಜೋರಾಗಿ ಕೇಳಿಬರ್ತಿದೆ. ಇದೀಗ ವರದಿಯಾಗಿರುವಂತೆ ರೋಹಿತ್ ರನ್ನ ಕೊನೆಯ ಟೆಸ್ಟ್ ನಿಂದ ಹೊರಗಿಡಲಾಗಿದೆ, ವಿಶ್ರಾಂತಿಯನ್ನ ನೀಡಲಿದ್ದಾರೆ. ಇದರ ಜೊತೆಗೆ ರೋಹಿತ್ ಅವರ ಟೆಸ್ಟ್ ವೃತ್ತಿ ಜೀವನ ಭಾಗಶಃ ಅಂತ್ಯವಾಗಲಿದೆ ಅನ್ನುವಂತ ಮಾತುಗಳೀಗ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಸದ್ಯ ಕೊನೆಯ ಟೆಸ್ಟ್ ಪಂದ್ಯದಲ್ಲಿ ಯಾವ ತಿರುವನ್ನ ಪಡೆದುಕೊಳ್ತಾರೆ. ಇನ್ನು ರೋಹಿತ್ ಇರುವಿಕೆಯ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ಗೌತಮ್ ಆಗಿರಲಿ ಅಗರ್ಕರ್ ಅವರು ಎಲ್ಲೂ ಕೂಡ ಹೇಳಿಲ್ಲ. ಹೀಗಾಗಿನೇ ನಾಳೆಯ ಟೆಸ್ಟ್ ಪಂದ್ಯದಲ್ಲಿ ವಿಶ್ರಾಂತಿಯನ್ನ ನೀಡುವಂತ ಸಾಧ್ಯತೆ ಇದೆ. ಇನ್ನು ರೋಹಿತ್ ಶರ್ಮಾ ಬದಲಿಗೆ ಜಸ್ಪ್ರೀತ್ ಬೂಮ್ರಾ ಅವರಿಗೆ ಕ್ಯಾಪ್ಟನ್ಸಿಯನ್ನ ಕೊಟ್ಟು ಇನ್ನು ಗಿಲ್ ಕೂಡ ಸೇರ್ಪಡೆ ಆಗ್ತಾರೆ. ಕಳೆದ ಕೆಲವು ದಿನಗಳಿಂದ ಕಳಪೆ ಪರ್ಫಾರ್ಮೆನ್ಸ್ ಇಂದ ರೋಹಿತ್ ಬಳಲ್ತಾ ಇದ್ರು. ಸದ್ಯ ನಾಳೆಯ ಪಂದ್ಯದಲ್ಲಿ ಅವರಿಗೆ ವಿಶ್ರಾಂತಿಯನ್ನ ನೀಡಬಹುದು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಮೆಲ್ಬೋರ್ನ್ ಟೆಸ್ಟ್ ರೋಹಿತ್ಗೆ ವೃತ್ತಿ ಜೀವನದ ಕೊನೆಯ ಟೆಸ್ಟ್ ಆಗುವಂತ ಸಾಧ್ಯತೆ ಕೂಡ ಇದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ.